ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ಖಡಕ್ ಜೋಳದ ರೊಟ್ಟಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಈ ರೀತಿ ರೊಟ್ಟಿ ಮಾಡಿಟ್ಟು ನೀವು ತಿಂಗಳುಗಟ್ಟಲೆ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ತೆಳುವಾದ ಹಪ್ಪಳದ ರೀತಿಯಲ್ಲಿ ಕುರುಕುರು ಆಗಿರ್ತಕ್ಕಂಥ ಈ ಜೋಳದ ರೊಟ್ಟಿ ರೆಸಿಪಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 1 ಬಟ್ಲ ಅಳತೆಯಲ್ಲಿ 4 ಬಟ್ಲಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಜೋಳದ ಹಿಟ್ಟಿಗೆ ಫಸ್ಟ್ ನಾವಿಲ್ಲಿ ಜಿಗಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನೀರನ್ನು ಸೇರಿಸ್ತಾ ಇರೋದು. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಕರೆ ಹೇಳಬೇಕು ಅಂದರೆ ನಾವು ಜೋಳದ ರೊಟ್ಟಿಗೆ ಉಪ್ಪು ಹಾಕೋದಿಲ್ಲ. ಉಪ್ಪು ಹಾಕ್ತಾ ಇದ್ದರೂ ಕೂಡ ಜೋಳದ ರೊಟ್ಟಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಹೇಗೆ ರಾಗಿ ಮುದ್ದೆಗೆ ಕೆಲವೊಬ್ರು ಉಪ್ಪು ಹಾಕೋದಿಲ್ವೋ ಅದೇ ಥರನೇ ಜೋಳದ ರೊಟ್ಟಿಗೂ ಕೂಡ ಉಪ್ಪು ಹಾಕೋದಿಲ್ಲ. ಚೆನ್ನಾಗಿ ನೀರು ಬಿಸಿ ಆದಮೇಲೆ ಸ್ಟವ್ನ ಲೋ ಫ್ಲೇಮ್ನಲ್ಲಿಟ್ಟು ಯಾವ ಬಟ್ಲಿಂದ ನಾನು ನೀರನ್ನು ಸೇರಿಸಿದ್ನೋ ಅದೇ ಬಟ್ಲದಿಂದ 3/4 ಬಟ್ಲಾಗುವಷ್ಟು ಜೋಳದ ಹಿಟ್ಟನ್ನು ಚಾಣಿಸ್ಬಿಟ್ಟು ಸೇರಿಸಿದ್ದೀನಿ. ಬಿಸಿ ನೀರಿನಲ್ಲಿ ಚೆನ್ನಾಗಿ ಜೋಳದ ಹಿಟ್ಟನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಪುನಃ ಅದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನೋಡಿ ಪೂರ್ತಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಮುಚ್ಚಳದಿಂದ ಮುಚ್ಚಿ ಆ ಬಿಸಿನಲ್ಲಿನೇ ಹಬೆನಲ್ಲಿದೆ 1 ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಗಂಟುಗಳಾಗುತ್ತೆ ಅನ್ನೋ ಟೆನ್ಷನ್ ಬೇಡ. ಮತ್ತು ನಾವು ಇದನ್ನು ಚೆನ್ನಾಗಿ ನಾದ್ಕೊಂಡಾಗ ಆ ಗಂಟುಗಳಾಗಿರೋದೆಲ್ಲ ಕೂಡ ಹೊರಟೋಗುತ್ತೆ. ನೋಡಿ 1 ನಿಮಿಷ ಆದಮೇಲೆ ಆ ಹಿಟ್ಟನ್ನೆಲ್ಲ ನಾನಿಲ್ಲಿ ಕಿಚನ್ ಕಟ್ಟೆ ಮೇಲೆ ಸೇರಿಸಿ ಪುನಃ ಅದಕ್ಕೆ 1 ಬಟ್ಲಾಗುವಷ್ಟು ಜೋಳದ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಬಿಸಿನಲ್ಲಿನೇ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಈ ರೀತಿ ಕೈಗೆ ಸ್ವಲ್ಪ ತಣ್ಣೀರನ್ನು ಅಪ್ಲೈ ಮಾಡ್ತಾ ಹಾಗೆ ನೋಡಿಕೊಂಡು ಸ್ವಲ್ಪನೇ ತಣ್ಣೀರನ್ನು ಸೇರಿಸ್ತಾ ಹಿಟ್ಟನ್ನು ಮೆದುವಾಗಿ ನಾದ್ಕೊಳ್ಬೇಕು. ಈ ರೀತಿ ಕೈಗೆ ಸ್ವಲ್ಪ ತಣ್ಣೀರನ್ನು ಅಪ್ಲೈ ಮಾಡ್ತಾ ಹಿಟ್ಟನ್ನು ನಾದೋದ್ರಿಂದ ಹಿಟ್ಟಿನ ಬಿಸಿ ಕೂಡ ಕೈಗೆ ತಾಕೋತಿಲ್ಲ. ಹಾಗೆ ಕಲಿಸ್ತಾ ಹೋದಂಗೆಲ್ಲ ಹಿಟ್ಟಿನ ಬಿಸಿ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಬಿಸಿನಲ್ಲೇ ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ಹಿಟ್ಟೆಲ್ಲ ಒಟ್ಟುಗೂಡಿ ಒಂದೊಳ್ಳೆ ಜಿಗುಟುತನ ಬಂದುಬಿಟ್ಟು ರೊಟ್ಟಿ ತಟ್ಟೋಕ್ಕಾಗಲಿ ಅಥವಾ ಬಡಿದು ಮಾಡೋದಕ್ಕಾಗಲಿ ತುಂಬಾ ಈಸಿಯಾಗಿ ರೊಟ್ಟಿ ಸುತ್ತಲೂ ಎಲ್ಲೂ ಕೂಡ ಕ್ರ್ಯಾಕ್ ಬರ್ತಿರೋ ರೀತಿಯಲ್ಲಿ ರೊಟ್ಟಿನ ತಟ್ಟೋದಾಗಲಿ ಅಥವಾ ಲಟ್ಟಿಸೋದಾಗಲಿ ಮಾಡ್ಬೋದು. ಈಗ ಒಂದು ಹದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಗಿದೆ. ಈ ರೀತಿ ಗಟ್ಟಿಯಾಗಿರಬೇಕಾದ್ರೇ ಇದರಲ್ಲಿ ಒಂದು ಅರ್ಧದಷ್ಟು ಹಿಟ್ಟನ್ನು ಎತ್ತಿಡ್ತಾ ಇದ್ದೀನಿ. ಇನ್ನುಳಿದ ಅರ್ಧ ಭಾಗನ ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡು ರೊಟ್ಟಿನ ಮಾಡ್ತೀನಿ. ಈ ರೀತಿ ಅರ್ಧ ಎತ್ತಿಡೋದು ಯಾಕಂದರೆ ಅಷ್ಟು ಕೂಡ ನಾವು ಒಂದೇ ಸತಿ ಸಾಫ್ಟಾಗಿ ನಾದ್ಕೊಂಡ್ಬಿಟ್ರೆ ಅಷ್ಟು ರೊಟ್ಟಿ ಮಾಡ್ತಾ ಹೋದಂಗೆಲ್ಲ ಹಿಟ್ಟು ಇನ್ನೂ ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಒಂದು ಅರ್ಧದಷ್ಟು ಎತ್ತಿಟ್ಟು ಇನ್ನು ಮಿಕ್ಕ ಅರ್ಧನ ಮತ್ತೆ ನಾನಿಲ್ಲಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಈ ಅಂಗೈನಿಂದ ಚೆನ್ನಾಗಿ ನಾವು ಮೆದುವಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನಾವು ಜೋರು ಹಾಕಿ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ರೊಟ್ಟಿ ತಟ್ಟಬೇಕಾದ್ರೆ ಅಥವಾ ಲಟ್ಟಿಸಬೇಕಾದ್ರೆ ಸುತ್ತಲೂ ಎಲ್ಲೂ ಕೂಡ ಕ್ರ್ಯಾಕ್ ಅನ್ನೋದಾಗಲಿ ಸೀಳಾಗಲಿ ಬರೋದಿಲ್ಲ. ಹಾಗೆ ಬೇಕಾದಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡು ಖಡಕ್ ರೊಟ್ಟಿಯಾಗೂ ಕೂಡ ಮಾಡ್ಕೊಳ್ಬೋದು ಅಥವಾ ಸ್ವಲ್ಪ ಮೀಡಿಯಮ್ ದಪ್ಪದಾಗಿ ಲಟ್ಟಿಸಿ ಸಾಫ್ಟಾಗಿರ್ತಕ್ಕಂಥ ರೊಟ್ಟಿನೂ ಕೂಡ ಮಾಡ್ಕೊಳ್ಬೋದು. ನೋಡ್ತಾ ಇದ್ದಿರಲ್ಲ, ಈ ರೀತಿ ಸ್ವಲ್ಪ ಮೀಡಿಯಮ್ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನಾನಿಲ್ಲಿ ಲಟ್ಟಿಸಿ ಮಾಡ್ತಾ ಇರೋ ಕಾರಣಕ್ಕೆ ಈ ರೀತಿ ಮೀಡಿಯಮ್ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಒಂದು ವೇಳೆ ತಟ್ಟಿ ಮಾಡ್ತೀನಿ ಅನ್ನೋದಾದರೆ ಇದಕ್ಕಿಂತ ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು. ಸಾಫ್ಟಾಗಿ ಕಲಿಸಿರ್ತಕ್ಕಂಥ ಹಿಟ್ಟು ಖಾಲಿ ಆದಮೇಲೆ ಮುಂಚೆ ತೆಗೆದಿಟ್ಟಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಹಿಟ್ಟನ್ನು ಮತ್ತೆ ನಾದ್ಕೊಂಡು ರೊಟ್ಟಿನ ಮಾಡ್ಕೊಳ್ಬೋದು. ಒಂದು ರೊಟ್ಟಿ ಆಗೋಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ, ಜಾಸ್ತಿ ಕೂಡ ಇಲ್ಲ. ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಮತ್ತೆ ಅದನ್ನು ಚೆನ್ನಾಗಿ ನಾದ್ಕೊಳ್ತಾ ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಸಾರಿಗೂ ಅಷ್ಟೇ ನಾವು ಉಳ್ಳೆ ಮಾಡಬೇಕಾದ್ರೂ ಕೂಡ ಅಷ್ಟೇ ಒಂದು ಸತಿ ಹಿಟ್ಟನ್ನು ನಾದ್ಕೊಂಡಿನಿ ಈ ರೀತಿ ಉಳ್ಳೆನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ ಇವಾಗ ಒಂದು ಉಳ್ಳೆ ಅಂತೂ ಇವಾಗ ರೆಡಿ ಆಗಿದೆ. ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಒಣ ಜೋಳದ ಹಿಟ್ಟನ್ನು ಸೇರಿಸಿ ಒಂದಷ್ಟು ಅಗಲಕ್ಕೆ ನಾನಿಲ್ಲಿ ರೊಟ್ಟಿನ ತಟ್ಟುತ್ತಾ ಇದ್ದೀನಿ. ನಂತರ ಲಟ್ಟಣಿಗೆಗೆ ಸ್ವಲ್ಪ ಒಣ ಜೋಳದ ಹಿಟ್ಟನ್ನು ಅಪ್ಲೈ ಮಾಡಿ ಹಗುರವಾಗಿ ರೊಟ್ಟಿನ ತೀಡಬೇಕು. ಈ ಥರ ಒಣ ಜೋಳದ ಹಿಟ್ಟು ಅಪ್ಲೈ ಮಾಡೋದ್ರಿಂದ ಲಟ್ಟಣಿಗೆಗೆ ರೊಟ್ಟಿ ಅಂಟೋದಾಗಲಿ ಆಗೋದಿಲ್ಲ. ಹಾಗೆ ನಾವು ಈಸಿಯಾಗಿ ರೊಟ್ಟಿನ ತೀಡಬಹುದು. ರೊಟ್ಟಿ ಸ್ವಲ್ಪ ದೊಡ್ಡದಾದಂಗೆಲ್ಲ ತೆಳುವಾಗ್ತಾ ಹೋಗುತ್ತೆ. ಹಾಗೆ ರೊಟ್ಟಿ ಲಟ್ಟಣಿಗೆಗೆ ಅಂಟೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ನಾವು ಲಟ್ಟಣಿಗೆಗೆ ಒಣ ಜೋಳದ ಹಿಟ್ಟನ್ನು ಅಪ್ಲೈ ಮಾಡ್ತಾ ಹಗುರಕ್ಕೆ ತೀಡ್ತಾ ಹೋಗಬೇಕು. ತಟ್ಟಿ ಮಾಡುವಂಥ ರೊಟ್ಟಿ ಹಿಟ್ಟಿಗಿಂತ ಲಟ್ಟಿಸಿ ಮಾಡುವಂಥ ರೊಟ್ಟಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ರೇ ಒಳ್ಳೆಯದು. ಈ ಥರ ಈಸಿಯಾಗಿ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ರೊಟ್ಟಿನ ಲಟ್ಟಿಸ್ಬೋದು. ನೋಡ್ತಾ ಇದ್ರಲ್ಲ, ರೊಟ್ಟಿ ಸುತ್ತಲೂ ಎಲ್ಲೂ ಕೂಡ ಕ್ರ್ಯಾಕ್ ಅನ್ನೋದಾಗಲಿ ಬಂದಿಲ್ಲ. ರೊಟ್ಟಿ ಹಿಟ್ಟು ಕೆಳಗಡೆ ನಾವು ಒಣ ಹಿಟ್ಟು ಹಾಕೋದ್ರಿಂದ ಈಸಿಯಾಗಿ ರೊಟ್ಟಿ ತಿರುಗುತ್ತೆ. ನೋಡಿ ಇವಾಗ ಒಂದಷ್ಟು ಅಗಲಕ್ಕೆ ರೊಟ್ಟಿನ ನಾನಿಲ್ಲಿ ಲಟ್ಟಿಸಿದ್ದಾಗಿದೆ. ಕೊನೆಯದಾಗಿ ಈ ರೀತಿ ರೊಟ್ಟಿ ಮೇಲೆ ಲಟ್ಟಣಿಗೆನ ಹಗುರಕ್ಕೆ ಉರುಳಾಡಿಸ್ತಾ ನೋಡ್ತಾ ಇದ್ದಲ್ಲ ಯಾವ ಥರ ನಾನಿಲ್ಲಿ ತೆಳ್ಳಗೆ ರೊಟ್ಟಿನ ಲಟ್ಟಿಸಿದ್ದೀನಿ ಅಂತ.
ನೋಡಿ ಈ ರೀತಿ ಲಟ್ಟಿಸಿದ ಮೇಲೆ ನೀವು ಡೈರೆಕ್ಟಾಗಿ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ರೊಟ್ಟಿನ ಲಟ್ಟಿಸಿಟ್ಟು ನಂತರ ಬೇಯಿಸ್ತಾ ಇದ್ದೀನಿ. ಈ ರೀತಿ ಲಟ್ಟಿಸಿದ ರೊಟ್ಟಿ ಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಮುಚ್ಚಿಡಬೇಕು, ಅದನ್ನು ಒಣಗೋದಕ್ಕೆ ಬಿಡಬಾರ್ದು. ಹೀಗೆ ಎಲ್ಲ ರೊಟ್ಟಿನೂ ಅಂದರೆ ನೀವು ಎಷ್ಟು ಒಂದು 10 ರೊಟ್ಟಿ 15 ರೊಟ್ಟಿ ಮಾಡ್ತೀರೋ ಅದನ್ನೆಲ್ಲ ಇದೇ ಥರ ಲಟ್ಟಿಸಿ ಒಂದರ ಮೇಲೆ ಒಂದು ಅಂತ ಹಾಕ್ತಾ ಹಾಗೆ ಕಾಟನ್ ಬಟ್ಟೆಯಿಂದ ಮುಚ್ಚಿಡಬೇಕು. ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಅನ್ನೋ ಟೆನ್ಷನ್ ಕೂಡ ಬೇಡ. ಇದರಿಂದ ನಾವು ಬೇಗ ಬೇಗ ರೊಟ್ಟಿನ ಬೇಯಿಸ್ಕೊಳ್ಬೋದು, ಹಾಗೆ ರೊಟ್ಟಿನ ಆರೋದಕ್ಕಿಟ್ಟು ಖಡಕ್ಕಾಗೂ ಕೂಡ ಮಾಡ್ಕೊಳ್ಬೋದು. ಸೊ ನೋಡಿ, ಇವಾಗ ಒಂದಷ್ಟು ರೊಟ್ಟಿನ ನಾನಿಲ್ಲಿ ಲಟ್ಟಿಸಿದ್ದಾಗಿದೆ. ಬೇಯಿಸೋದಕ್ಕಿಂತ ಮುಂಚೆ ರೊಟ್ಟಿ ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟಿರುತ್ತಲ್ವ, ಅದನ್ನೆಲ್ಲ ಈ ಥರ ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ಈ ಥರ ಕೈ ಮೇಲೆ ತಗೊಂಡು ಚೆನ್ನಾಗಿ ಕಾದಿರ್ತಕ್ಕಂಥ ತವಾ ಮೇಲೆ ಹಾಕಿ ಇವಾಗ ಒಂದು ಕಾಟನ್ ಬಟ್ಟೆನ ತಣ್ಣೀರಿನಲ್ಲಿ ಅದ್ದಿ ನೀರನ್ನು ನಾನಿಲ್ಲಿ ರೊಟ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ರೊಟ್ಟಿಗೆ ಹಸಿ ಹಚ್ಚೋದು ಅಂತ ಹೇಳ್ತಾರೆ. ಪೂರ್ತಿಯಾಗಿ ಹಸಿನ ಹಚ್ಬಿಟ್ಟು ಗ್ಯಾಸನ್ನು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ರೊಟ್ಟಿನ ಬೇಯಿಸ್ತಾ ಇದ್ದೀನಿ. ರೊಟ್ಟಿ ಮೇಲೆ ಹಚ್ಚಿರ್ತಕ್ಕಂಥ ಹಸಿ ಪೂರ್ತಿಯಾಗಿ ಒಣಗೋದಕ್ಕೆ ಬಿಡಬಾರ್ದು. ಇನ್ನೂ ಸ್ವಲ್ಪ ಲೈಟಾಗಿ ಹಸಿ ಇದೆ, ಅದನ್ನಾಗಲ ತಿರುವು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ತಾ ಇದ್ದೀನಿ. ರೊಟ್ಟಿ ತೆಳ್ಳಗೆ ಲಟ್ಟಿಸಿರೋದ್ರಿಂದ ಇದು ಜಾಸ್ತಿ ಉಬ್ಬಿ ಬರೋದಿಲ್ಲ, ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ಉಬ್ಬುತ್ತಾ ಇರುತ್ತೆ ಅಷ್ಟೇ. ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದ ರೊಟ್ಟಿನ ಒಂದೆರಡು ಸತಿ ಚೆನ್ನಾಗಿ ಎರಡೂ ಬದಿಗೂ ತಿರುಗಿಸ್ತಾ ಪ್ರೆಸ್ ಮಾಡ್ತಾ ಬೇಯಿಸ್ಕೊಂಡು ತದನಂತರ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ರೊಟ್ಟಿ ಒಂದು ಸ್ವಲ್ಪ ಕೆಂಪಗೆ ಖಡಕ್ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. 2 ತವಾನ ಯೂಸ್ ಮಾಡಿ ಕೂಡ ರೊಟ್ಟಿನ ಖಡಕ್ಕಾಗಿ ಮಾಡ್ಕೊಳ್ಬೋದು. ಒಂದು ತವ ಮೇಲೆ ರೊಟ್ಟಿನ ಸಾಫ್ಟಾಗಿ ಬೇಯಿಸಿ ಇನ್ನೊಂದು ತವ ಮೇಲೆ ನೀವು ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಖಡಕ್ ಆಗೋವರೆಗೂ ತಿರುಗಿಸ್ತಾ ರೊಟ್ಟಿನ ಬೇಯಿಸ್ಕೊಳ್ಬೋದು. ಸೊ ನೋಡಿ, ನಾನಿಲ್ಲಿ ಒಂದು ಸ್ವಲ್ಪ ರೊಟ್ಟಿನ ಖಡಕ್ ಆಗೋವರೆಗೂ ಬೇಯಿಸಿದ್ದಾದಮೇಲೆ ಈ ರೊಟ್ಟಿನ ನಾನಿಲ್ಲಿ ತವಾ ಹಿಂದ್ಗಡೆ ಸ್ಟವ್ ಹಿಂದ್ಗಡೆ ಇಟ್ಟಿದ್ದೀನಿ. ಇದರಿಂದ ಇನ್ನೊಂದು ರೊಟ್ಟಿ ಬೇಯಿಸೋಷ್ಟರಲ್ಲಿ ಆ ರೊಟ್ಟಿನೂ ಕೂಡ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಗರ್ಗರಿಯಾಗಿ ಖಡಕ್ಕಾಗಿ ರೆಡಿಯಾಗುತ್ತೆ. ಅಂದರೆ ತವಾ ಬಿಸಿ ಮತ್ತು ಸ್ಟವ್ ಬಿಸಿ ಕೂಡ ತಾಗಿ ರೊಟ್ಟಿ ಕ್ರಿಸ್ಪಿಯಾಗಿ ಕುರುಕುರು ಅನ್ನೋ ರೀತಿ ಹಪ್ಪಳದ ರೀತಿಯಲ್ಲಿ ರೆಡಿಯಾಗುತ್ತೆ. ನೋಡಿ, ಇನ್ನೊಂದು ರೊಟ್ಟಿನ ನಾವು ತಿರುಗಿಸಿದಾಗೆಲ್ಲ ಹಿಂದೆ ಇಟ್ಟಿರ್ತಕ್ಕಂಥ ರೊಟ್ಟಿನೂ ಕೂಡ ನಾವು ತಿರುಗಿಸ್ತಾ ಬೇಯಿಸಬೇಕು. ಇದರಿಂದ ರೊಟ್ಟಿ ನಿಮಗೆ ಈ ಒಲೆ ಮೇಲೆ ಕಿಚ್ ಮೇಲೆ ಯಾವ ಥರ ಸುಡ್ತಾರೋ ಅದೇ ಥರನೇ ಖಡಕ್ಕಾಗಿ ರೆಡಿಯಾಗುತ್ತೆ. ಸಾಮಾನ್ಯವಾಗಿ ಕಟ್ಟಿಗೆ ಒಲೆ ಮೇಲೆ ರೊಟ್ಟಿನ ಮಾಡಬೇಕಾದ್ರೆ ಇದೇ ರೀತಿ ಸ್ವಲ್ಪ ರೊಟ್ಟಿನ ಬೇಯಿಸ್ಬಿಟ್ಟು ಒಲೆ ಸುತ್ತ ರೊಟ್ಟಿನ ಖಡಕ್ ಆಗೋದಕ್ಕೆ ಇಡ್ತಾಯಿದ್ರು. ಅಂದರೆ ಆ ಒಲೆ ಬಿಸಿಗೆ ರೊಟ್ಟಿ ತುಂಬಾ ಚೆನ್ನಾಗಿ ಖಡಕ್ಕಾಗಿ ರುಚಿಯಾಗೂ ಕೂಡ ರೆಡಿ ಆಗ್ತಾಯಿತ್ತು. ಸೊ ಅದೇ ಒಂದು ಪ್ರೊಸೀಜರಲ್ಲಿ ಇಲ್ಲಿ ಸ್ಟವ್ ಮೇಲೂ ಕೂಡ ನಾವು ಈ ಗ್ಯಾಸ್ ಹಿಂದ್ಗಡೆ ತವಾ ಹಿಂದ್ಗಡೆ ಇಟ್ಟು ರೊಟ್ಟಿನ ಖಡಕ್ಕಾಗಿ ಮಾಡ್ಕೊಳ್ಬೋದು. ಸೊ ನೋಡಿ, ಒಂದು ರೊಟ್ಟಿ ಅಂತೂ ಇವಾಗ ಪೂರ್ತಿ ಖಡಕ್ಕಾಗಿ ರೆಡಿಯಾಗಿದೆ. ಈ ರೀತಿ ಸ್ವಲ್ಪ ಕೆಂಪಿಗೆ ಬೆಂದಿದೆ ಅಂದರೆ ಚೆನ್ನಾಗಿ ರೊಟ್ಟಿ ಖಡಕ್ ಆಗಿದೆ ಅಂತಾನೆ ಅರ್ಥ. ನೋಡ್ರಿ, ಸ್ವಲ್ಪ ರೊಟ್ಟಿ ಆದ್ರೆ ಇದೇ ಥರ ತವಾ ಮೇಲೆನೆ ನಾವು ಖಡಕ್ಕಾಗಿ ಬೇಯಿಸ್ಕೊಂಡು ಇಟ್ಕೋಬಹುದು ರೊಟ್ಟಿನ. ಒಂದು ವೇಳೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀವಿ ಅನ್ನೋದಾದರೆ ಎಷ್ಟೊತ್ತು ಈ ಗ್ಯಾಸ್ ಮೇಲೆ ನಾವು ರೊಟ್ಟಿನ ಖಡಕ್ಕಾಗಿ ಮಾಡ್ಕೊಳ್ಬೇಕು, ಟೈಮ್ ಕೂಡ ಜಾಸ್ತಿ ತಗೊಳುತ್ತೆ, ಅಷ್ಟೇ ಅಲ್ಲ ಗ್ಯಾಸ್ ಕೂಡ ಜಾಸ್ತಿ ಖರ್ಚಾಗುತ್ತೆ. ಹಾಗಾಗಿ ಇನ್ನೊಂದು ವಿಧಾನದಲ್ಲೂ ಕೂಡ ನಾವು ರೊಟ್ಟಿನ ಖಡಕ್ಕಾಗಿ ಮಾಡಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಸೊ ನೋಡ್ತಾ ಇದ್ರಲ್ಲಿ ಇಲ್ಲಿ ಒಂದು ಸ್ವಲ್ಪ ರೊಟ್ಟಿನ ನಾನು ಸಾಫ್ಟ್ಗಿಂತನೂ ಲೈಟಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ಬೇಯಿಸ್ಕೊಂಡಿದ್ದೀನಿ. ಅಂದರೆ ಇದನ್ನು ನಿರ್ಸಾಗಿ ಬೇಯಿಸ್ಕೊಳ್ಳೋದು ಅಂತ ಹೇಳ್ತಾರೆ ನಮ್ಮ ಕಡೆ. ನಿರ್ಸಾಗಿ ರೊಟ್ಟಿನ ಬೇಯಿಸ್ಬಿಟ್ಟು ಫ್ಯಾನ್ ಕೆಳಗಡೆ ಅಥವಾ ಎಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇರುತ್ತೋ ಅಲ್ಲಿ ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿ ರೊಟ್ಟಿನ ಆರು ಹಾಕಿ ಒಣಗೋದಕ್ಕೆ ಬಿಡಿ. ತೆಳ್ಳಗೆ ಲಟ್ಟಿಸಿರೋದ್ರಿಂದ ಗಾಳಿ ಮತ್ತು ಬೆಳಕಿಗೇನೆ ರೊಟ್ಟಿ ಚೆನ್ನಾಗಿ ಕುರುಕುರಾಗಿ ಖಡಕ್ಕಾಗಿ ರೆಡಿ ಆಗುತ್ತೆ. ರೊಟ್ಟಿ ಮಾಡಿ ಮಾರೋರು ಕೂಡ ಇದೇ ಒಂದು ಪ್ರೊಸೀಜರಲ್ಲೇ ರೊಟ್ಟಿನ ಮಾಡ್ತಾರೆ. ಈ ರೀತಿ ಖಡಕ್ಕಾಗಿ ಮಾಡಿರ್ತಕ್ಕಂಥ ರೊಟ್ಟಿನ ಮುಚ್ಚಳ ಇರ್ತಕ್ಕಂಥ ದೊಡ್ಡ ಡಬ್ಬದಲ್ಲಿ ಹಾಕಿಟ್ಟು ತಿಂಗಳನ್ಗಟ್ಟಲೆ ನೀವು ಸ್ಟೋರ್ ಮಾಡಿಡ್ಬೋದು. ಸ್ವಲ್ಪ ರೊಟ್ಟಿ ಸಾಫ್ಟ್ ಆಗಿತ್ತು ಅಂದರೂ ಕೂಡ ರೊಟ್ಟಿ ಬೂರ್ಸ್ ಬಂದ್ಬಿಡುತ್ತೆ. ಹಾಗಾಗಿ ಪೂರ್ತಿ ಖಡಕ್ ಆದಮೇಲೆ ರೊಟ್ಟಿನ ನೀವು ಡಬ್ಬದಲ್ಲಿ ಹಾಕಿಟ್ಟು ಸ್ಟೋರ್ ಮಾಡಿಡ್ಬೋದು. ಸ್ವಲ್ಪ ತಂಪಿನ ವಾತಾವರಣ ಇದ್ದಾಗ ರೊಟ್ಟಿ ಏನಾದರೂ ಆಚೆ ಇಟ್ಬಿಟ್ರೆ ಮತ್ತೆ ಅದೊಂದು ಸ್ವಲ್ಪ ಮೆತ್ತಗಾದಂಗೆ ಆಗಿಬಿಡುತ್ತೆ. ಹಾಗಾಗಿ ನಾವು ಡಬ್ಬದಲ್ಲೇ ಸ್ಟೋರ್ ಮಾಡಿಡೋದು ಬೆಸ್ಟು. ನನಗೆ ತಿಳಿದಷ್ಟು ಗೊತ್ತಿರೋ ಅಷ್ಟು ಮಾಹಿತಿ ಜೊತೆಗೆ ಇವತ್ತಿನ ಖಡಕ್ ರೊಟ್ಟಿ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ಇನ್ನೇನಾದರೂ ಹೇಳೋದು ಮರ್ತಿದ್ದೆ ಅಥವಾ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸ್ಬೋದು, ಅಥವಾ ನಾನು ಹೇಳೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ಕೂಡ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿ ಪಾಲಕ್ ಮತ್ತು ಹುಂಚಿ ಪಲ್ಯ, ಗರಗಟ್ಟು, ಹಾಗೆ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮತ್ತು ಒಂದು ಸ್ವಲ್ಪ ಹಸಿ ತಪ್ಪಲು ಉಳ್ಳಾಗಡ್ಡಿ ಇದ್ಬಿಟ್ರೆ ಊಟ ಮಾತ್ರ ಭರ್ಜರಿ ಊಟ ಅಂತಲೇ ಹೇಳ್ಬೋದು. ಎಷ್ಟು ರೊಟ್ಟಿ ಊಟ ಮಾಡಿದ್ವಿ ಅಂತ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ನೋಡಿದ್ರಲ್ಲ ರೊಟ್ಟಿ ಯಾವ ಥರ ಕುರುಕುರು ಆಗಿ ಹಪ್ಪಳದ ರೀತಿಯಲ್ಲಿ ರೆಡಿ ಆಗಿದೆ ಅಂತ. ಮೊಸರು, ಶೇಂಗಾ ಹಿಂಡಿ ಮತ್ತು ಬದನೆಕಾಯಿ ಎಣ್ಣೆಗಾಯಿ ಜೊತೆಗೂ ಕೂಡ ಸೂಪರ್ ಕಾಂಬಿನೇಷನ್ನು. ಇಲ್ಲಾಂದರೆ ಈ ಥರ ರೊಟ್ಟಿನ ಮುರಿದು ಹಾಕಿ ಬೇಳೆ ಸಾಂಬಾರು ಅಥವಾ ಶೇಂಗಾ ಸಾಂಬಾರು ಜೊತೆಗೆ ಕೂಡ ಕಲಿಸ್ಕೊಂಡು ಊಟ ಮಾಡ್ಬೋದು, ಸೂಪರ್ ಆಗಿರುತ್ತೆ.
ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಈ ರೊಟ್ಟಿ ರೆಸಿಪಿ ವಿಡಿಯೋ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ರೆಸಿಪಿ ನೋಡಿದ ಎಲ್ಲರಿಗೂ ಧನ್ಯವಾದಗಳು.